ಫಸ್ಟು ವೀಡಿಯೋ ಹಾಕಿದ ತಕ್ಷಣವೇ ನಾವು ನೋಡೋ ಅಂಥದ್ದು ಏನು ಅಂದರೆ ಎಷ್ಟು ವ್ಯೂಸ್ ಆಗಿದೆ, ಎಷ್ಟು ಸಬ್ಸ್ಕ್ರೈಬರ್ ಬಂದಿದೆ, ಹಾಗೆ ನಮ್ಮ ಕಮೆಂಟ್ ಏನೇನು ಬಂದಿದೆ ಅಂತ ಇಷ್ಟನ್ನು ಮಾತ್ರ ನೋಡ್ತೀವಿ. ನಾವು ಮಾಡ್ತಾ ಇರೋ ತಪ್ಪು ಇದೇನೆ. ಓಕೆ, ಇವತ್ತಿನ ಟಾಪಿಕ್ ಬಂದು ನನಗೆ ಲೈವಲ್ಲಿ ಎಲ್ಲರೂ ಕೇಳ್ತಾರೆ ನಿಮ್ಮ ಒಂದು ವೀಡಿಯೋಗೆ ಎಷ್ಟು ಅಮೌಂಟ್ ಬರುತ್ತೆ, ಎಷ್ಟು ದುಡಿತಿದ್ದೀರಾ, ಹಾಗೆ ಹೇಗೆ ಅಂದ್ಬಿಟ್ಟು. ಸೊ ಇನ್ನು ನಾವಿನ್ನು ಸ್ಟಾರ್ಟಿಂಗ್ ಅಲ್ವಾ, ಅಷ್ಟೊಂದೆಲ್ಲ ಏನು ಅಮೌಂಟ್ ಬರಲ್ಲ. ನಾನಿವತ್ತು ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇರೋದು ನನ್ನ ಒಂದು ವೀಡಿಯೋಗೆ ನನಗೆ ಎಷ್ಟು ಸಂಪಾದನೆ ಬರ್ತಾ ಇದೆ ಆ್ಯಂಡ್ ಎಷ್ಟು ವ್ಯೂಸ್ ಆದರೆ ಎಷ್ಟು ಅಮೌಂಟ್ ಬರುತ್ತೆ, ಹಾಗೆ ನಮ್ಮ ವೀಡಿಯೋ ಬಗ್ಗೆ ಫುಲ್ ಪರ್ಫಾರ್ಮೆನ್ಸು ಯಾವ ರೀತಿ ಇರುತ್ತೆ, ಮತ್ತು ನಾವು ವೀಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ತಾ ಇದ್ದೀವಿ, ಇನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಇದು ಎಲ್ಲದೂ ನಮಗೆ YT ಕಡೆಯಿಂದನೇ ಸಜೆಸ್ಟ್ ಬಂದಿರುತ್ತೆ. ಬಟ್ ನಾವು ಮೊನೋ ಆಗೋಕ್ಕೆ ಮುಂಚೆ ವಾಚ್ ಟೈಮ್ ಎಷ್ಟಾಗಿದೆ ಅಂತ ನೋಡ್ಕೊಳ್ತೀವಿ, ಸಬ್ಸ್ಕ್ರೈಬರ್ ಎಷ್ಟಾಗಿದ್ದಾರೆ ಅಂತ ನೋಡ್ತೀವಿ ಅಷ್ಟೇ. ಇನ್ನು ಮೊನೋ ಆದಮೇಲೆ ಡಾಲರ್ ಎಷ್ಟಾಗಿದೆ, ವಿಡಿಯೋ ಹೆಂಗೆ ವ್ಯೂಸ್ ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡ್ತೀವಿ. ಬಟ್ ಏನಕ್ಕೆ ವ್ಯೂಸ್ ಆಗ್ತಾ ಇಲ್ಲ, ನಾವು ಅದಕ್ಕೆ ಏನು ಮಾಡಬೇಕು, ರೀಸನ್ ಏನು ತಿಳ್ಕೊಳ್ಳೋ ಪ್ರಯತ್ನನೇ ನಾವು ಮಾಡಲ್ಲ. ಬರೀ ವಿಡಿಯೋ ಮಾಡಿದ್ವೋ ಅಪ್ಲೋಡ್ ಮಾಡಿದ್ವೋ ಅಷ್ಟೇ. ಆ ವಿಡಿಯೋ ಪರ್ಫಾರ್ಮೆನ್ಸ್ ನಮ್ಮ ಕಡೆಯಿಂದ ಹೆಂಗಿದೆ ಅಂತ ನಮ್ಮ YT ಅವರೇ ನಮಗೆ ಎಲ್ಲ ಥರ ರೀಸನ್ನ ಕಳಿಸ್ತಾ ಇರ್ತಾರೆ. ನಮಗೆ ಅದನ್ನು ನೋಡೋವಷ್ಟು ಪೇಷನ್ಸ್ ಇರಲ್ಲ, ಯಾಕಂದರೆ ಬರೀ ನಾವು ವಿಡಿಯೋ ವ್ಯೂಸ್ನ ನೋಡ್ಕೊಂಡು ಕೂತಿರ್ತೀವಿ, ಸಬ್ಸ್ಕ್ರೈಬರ್ನ ನೋಡ್ಕೊಂಡು ಕೂತಿರ್ತೀವಿ. ಹಾಗಾಗಿ ವಿಡಿಯೋ ಮಾಡೋದ್ರ ಬಗ್ಗೆ ಮತ್ತು ಏನು ತಪ್ಪು ಮಾಡ್ತಾಯಿದ್ದೀವಿ ಇದನ್ನು ಯಾವುದನ್ನು ನಾವು ತಿದ್ಕೊಳ್ಳೋಕ್ಕೆ ಹೋಗಲ್ಲ. ಇವಾಗ ವ್ಯೂಸ್ ಕಮ್ಮಿ ಆದರೆ ಏನಕ್ಕೆ ವ್ಯೂಸ್ ಕಮ್ಮಿ ಆಗ್ತಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನನ ನಾವು ಮಾಡಬೇಕು. ಬಟ್ ಆ ಪ್ರಯತ್ನನ ನಾವು ಮಾಡಲ್ಲ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಅದನ್ನೇ ತೋರಿಸ್ತಾ ಇರೋದು ನಿಮಗೆ. ನನ್ನ ವಿಡಿಯೋ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅದನ್ನು YT ಸ್ಟುಡಿಯೋದಲ್ಲೇ ನೋಡ್ಬೋದು. ಅದನ್ನು ನಿಮ್ಗಳಿಗೆ ತೋರಿಸ್ಕೊಡ್ತೀನಿ. ಬಟ್ ನೀವು ಜಸ್ಟ್ ವ್ಯೂಸ್ ನೋಡಿರ್ತೀರ, ಲೈಕ್ಸ್ ನೋಡಿರ್ತೀರ, ಮಾನಿಟೈಸ್ ಆಗಿದ್ದರೆ ಬೆಸ್ಟ್ ಆಗಿದೆ, ಬಟ್ ಅದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡಿರ್ತೀವಿ ಅಷ್ಟೇ. ಇನ್ನು YT ಸ್ಟುಡಿಯೋದಲ್ಲಿ ಬಂದರೆ ಡಾಲರ್ ಎಷ್ಟಾಗಿದೆ, ಈ ವಿಡಿಯೋಗೆ ಡಾಲರ್ ಎಷ್ಟು ಬಂದಿದೆ, ಇಷ್ಟಷ್ಟೇ ನೋಡ್ಕೊತೀವಿ. ಬಟ್ ಅದು ವಿಡಿಯೋ ಪರ್ಫಾರ್ಮೆನ್ಸ್ ಬಗ್ಗೆ ನಾವೇನು ನೋಡಿಕೊಂಡೇ ಇರಲ್ಲ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೊತ್ತಿದ್ದವ್ರಿಗೆ ಓಕೆ, ಗೊತ್ತಿಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ, ಓಕೆನಾ? ಆ್ಯಂಡ್ ನನಗೆ ಕೇಳ್ತಾ ಇರ್ತೀರ ನಿಮ್ಮದು ಒಂದು ವೀಡಿಯೋಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಸೊ ಅದಕ್ಕೆ ನಿಮಗೆ ಕ್ಲಿಯರಾಗಿ ಕ್ಲಾರಿಟಿಯಾಗಿ ತೋರಿಸ್ತೀನಿ ವ್ಯೂಸ್ ಹೆಂಗೆ ಬಂದರೆ ಎಷ್ಟು ಬರುತ್ತೆ ಅಮೌಂಟ್, ನನ್ನ ಒಂದು ವೀಡಿಯೋಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಎಲ್ಲ ಲಕ್ಷ ಸಂಪಾದಿಸ್ತೀರಾ ಅಂತ ಅನ್ಕೊತಾರೆ. ಯೂಟ್ಯೂಬರ್ಸ್ ಅಂದರೆ ಅದು ಅಷ್ಟು ಈಸಿ ಅಲ್ಲ. ನಮ್ಮ ಕಷ್ಟ ಎಷ್ಟು ಪಡ್ತೀವೋ ಅಷ್ಟು ಚೆನ್ನಾಗಿ ಪ್ರತಿಫಲ ಸಿಗುತ್ತೆ. ಯಾರೂ ವ್ಯೂಸ್ ಬರ್ತಾ ಇಲ್ಲ ಅಂತ ಪ್ಲೀಸ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಯೂಟ್ಯೂಬು ಸ್ಟಾರ್ಟ್ ಮಾಡಿ 1 ವರ್ಷ 1.5 ವರ್ಷ ಆದಮೇಲೆ ಆಟೋಮೆಟಿಕ್ ವ್ಯೂಸ್ ಬರುತ್ತೆ. ನಾವು ವೀಡಿಯೋಸ್ನ ಮಾತ್ರ ಹಾಕೋದನ್ನು ನಿಲ್ಲಿಸಬಾರ್ದು, ಓಕೆನಾ? ನಾವು ಯಾವ ರೀತಿ ವೀಡಿಯೋಸ್ ಹಾಕ್ತಾ ಇರ್ತೀವಿ ಅದನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿ ವೀಡಿಯೋಸ್ನ ಹಾಕ್ತಾ ಇರಬೇಕು. ಆದಷ್ಟು ವಾರಕ್ಕೆ 1-3 ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡಿ, ಓಕೆನಾ? ಏನು ಇವತ್ತಲ್ಲ ನಾಳೆ ನಮಗೆ ಪ್ರತಿಫಲ ಸಿಕ್ಕುತ್ತೆ. ಯಾಕಂದರೆ ನಾವು ಟೈಮ್ನ ವೇಸ್ಟ್ ಮಾಡ್ತಾ ಇರಲ್ಲ. ಟೈಮ್ ವೇಸ್ಟ್ ಮಾಡ್ತಿರ್ತೀವಿ ಅಂದರೆ ಒಂದು ಯೂಟ್ಯೂಬ್ಗೆ ವೀಡಿಯೋನ ಮಾಡೋದಕ್ಕಷ್ಟೇ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಒಂದು ಯೂಟ್ಯೂಬರ್ ಅನ್ಸ್ಕೊಳ್ಳೋದು ಏನು ಅಷ್ಟು ಸಣ್ಣ ವಿಷಯ ಅಲ್ಲ ಅಲ್ವಾ? ಒಂದು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಶ್ರಮ ಇರುತ್ತೆ ಅಂತ ಮಾಡಿರೋ ನಮ್ಮಗಳಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ವಿಡಿಯೋದಲ್ಲಿ ಅದಿರುತ್ತೆ. ಅದು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಆಪ್ಷನ್ ಇರುತ್ತೆ, ಕಮೆಂಟ್ ಮಾಡಿ ಹೈಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, HYPE ಹೈಪ್ ಆಪ್ಷನ್ಸ್ ಇರುತ್ತೆ. ಪ್ಲೀಸ್ ಹೈಪ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಹೋಗಿ ವಿಡಿಯೋನ ನೋಡ್ಕೊಂಬರೋಣ. ನಾನು ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಯಾವ ರೀತಿ ಅಂದ್ಬಿಟ್ಟು. ಬನ್ನಿ. YT ಸ್ಟುಡಿಯೋನ ಓಪನ್ ಮಾಡ್ಕೊಬೇಕಾಗುತ್ತೆ. YT ಸ್ಟುಡಿಯೋನ ಓಪನ್ ಮಾಡಿಕೊಂಡು ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಇವಾಗ ನೆನ್ನೆ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಸ್ಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಇನ್ನು ಅದರಲ್ಲಿ ಬಂದು ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರ್ಯಾಂಕಿಂಗ್ ಬಂದು ನನಗೆ 10/ಗೆ 3 ಸಿಕ್ಕಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಡೀಟೇಲ್ ಬರುತ್ತೆ. ವ್ಯೂಸ್ ಬಂದು 190 ಆಗಿದೆ. ವಾಚ್ ಟೈಮ್ ಬಂದು 6.8 ಆಗಿದೆ. ಇನ್ನು ಸಬ್ಸ್ಕ್ರೈಬರ್ ಒಬ್ಬರೂ ಸಿಕ್ಕಿಲ್ಲ. ಈ ವಿಡಿಯೋಗೆ ಬಂದು ₹11.60 ಸಿಕ್ಕಿದೆ. ಹೌ ವ್ಯೂವರ್ಸ್ ಫಂಡ್ ದಿಸ್ ವಿಡಿಯೋ ಅಂತ ಇದೆ. ಟ್ರಾಫಿಕ್ ಸೋರ್ಸು ಯೂಟ್ಯೂಬ್ ರೆಕಮೆಂಡೇಷನು ನಮಗೆ 139 ಇದೆ. ಚಾನಲ್ ಪೇಜಸ್ 18 ಇದೆ. ನೋಟಿಫಿಕೇಷನ್ನು 15 ಇದೆ. ಈ ಥರ ಇರುತ್ತೆ. ಇನ್ನು ಬ್ರೌಸ್ ಫೀಚರ್ಸ್ ಅಂದರೆ ಅದೇ ಇರುತ್ತೆ. ಚಾನಲ್ ಪೇಜು, ನೋಟಿಫಿಕೇಷನ್ನು, ಸಜೆಸ್ಟ್ ವೀಡಿಯೋಸ್ ಅಂದರೆ ನಮಗೆ ಸಜೆಸ್ಟಲ್ಲಿ ಹೋಗಿರುತ್ತೆ ವಿಡಿಯೋ, ಆ ಥರ ಇರುತ್ತೆ.
ಇನ್ನು ಈ ಕಡೆ ಬಂದರೆ ರೀಚ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಂಪ್ರೆಷನ್ನು 2.2K ಇದೆ. ಇಂಪ್ರೆಷನ್ ಕ್ಲಿಕ್ ಥಾಟ್ ರೈಟ್ ಆ ಥರ ಇದೆ. ವ್ಯೂಸು 190 ಇದೆ. ಯುನಿಕ್ ವ್ಯೂವರ್ಸ್ ಬಂದು 50 ಇದೆ ಅಷ್ಟೇ. ಹೌ ವ್ಯೂವರ್ಸ್ ಫಂಡ್ ದಿಸ್ ವಿಡಿಯೋ ಅಂತ ಇದೆ ನೋಡಿ. ಇದರಲ್ಲೆಲ್ಲ ಕರೆಕ್ಟು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಬ್ರೌಸ್ ಫೀಚರ್ಸ್ ಬಂದು 71% ಇದೆ. ಚಾನಲ್ ಪೇಜಸ್ಸು 9.5 ಇದೆ. ಈ ಥರ ಎಲ್ಲ ಫುಲ್ಲು ಡೀಟೇಲ್ಸು ಅಲ್ಲೇ ಕೊಟ್ಟಿರ್ತಾರೆ. ನಾವು ನೋಡಿಕೊಂಡು ಅವಾಗ ನಮಗೆ ಯೂಟ್ಯೂಬ್ ರೆಕಮೆಂಡೇಷನಲ್ಲಿ ಜಾಸ್ತಿ ಇದ್ದರೆ ಒಳ್ಳೆಯದಾಗುತ್ತೆ. ಪುಣ್ಯಾತುಂಬರು ನನಗೆ ಇದಕ್ಕೆ ಹೈಪ್ ಬಂದು 3 ಜನ ಮಾತ್ರ ಮಾಡಿದ್ದಾರೆ. ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ನನ್ನ ಕಡೆಯಿಂದ. ಹೈಪ್ ಮಾಡ್ದಲೇ ಇರೋರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಒಂದು ಹೈಪ್ ಮಾಡಿದ್ರೆ ನಿಮ್ಮ ಅಕೌಂಟಲ್ಲೇನು ದುಡ್ಡು ಕಟ್ಟಾಗಲ್ಲ, ಬಟ್ ಹೈಪ್ ಮಾಡಿದ್ರೆ ವೀಡಿಯೋಸು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಹೈಪ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಪ್ಲೀಸ್ ಎಲ್ಲರೂ ವೀಡಿಯೋಸ್ನ ನೋಡಿದ್ರೆ ಬೇರೆಯವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋ ಬುದ್ಧಿ ಇರಲಿ. ಸಾರಿ ಏನಾದರೂ ಬೇಜಾರಾಗಿದ್ದರೆ. ಯುನಿಕ್ ವ್ಯೂವರ್ಸು 50 ಇದೆ. ಸಬ್ಸ್ಕ್ರೈಬರು 1 ಇಲ್ಲ. ಆಡಿಯನ್ಸ್ಗೆ ಹೋದರೆ ಇನ್ನು ಕೆಳಗಡೆ ಬಂದು ವ್ಯೂವರ್ಸ್ ಆಲ್ಸೋ ವಾಚ್ ಅಂತ ಇದೆ ಅಲ್ವಾ, ಡಿವೈಸ್ ಟೈಪ್ ಬಂದು ಮೊಬೈಲಿಂದ ಜಾಸ್ತಿ ಜನ ನೋಡಿದ್ದಾರೆ, ಕಂಪ್ಯೂಟರಿಂದ 6% ಇದೆ. ಇನ್ನು ಇಂಡಿಯಾದವರು 34% ನೋಡ್ತಿದ್ದಾರೆ. ಇನ್ನು ಟೈಟಲು ಮತ್ತು CC ಲ್ಯಾಂಗ್ವೇಜಸ್ ಅಂತ ಇದೆ ಅಲ್ವಾ, ನೋ ಸಬ್ಸ್ಕ್ರೈಬರ್ ಬಂದು 27 ಇದೆ. ಕನ್ನಡ ಬಂದು 9.2% ಇದೆ. ವಾಚ್ ಟೈಮ್ ಫ್ರಮ್ ಸಬ್ಸ್ಕ್ರೈಬರ್ಸು 56 ಸಬ್ಸ್ಕ್ರೈಬರ್ ಆಗಿರೋರು ನೋಡಿದ್ದಾರೆ. ನಾಟ್ ಸಬ್ಸ್ಕ್ರೈಬರ್ಡ್ ಬಂದು 43% ಇದೆ. ಈ ಥರ ನಮಗೆ ಎಲ್ಲನೂ ಅಲ್ಲೇ ಬಂದಿರುತ್ತೆ. ಇನ್ನು ರೆವೆನ್ಯೂಗೆ ಹೋದರೆ ಅಮೌಂಟ್ ಬಗ್ಗೆ ಇರುತ್ತೆ. ಇನ್ನು ಆ್ಯಡ್ಸಿಂದ ಎಷ್ಟು ಅಮೌಂಟ್ ಬರುತ್ತೆ, ಯಾವ್ಯಾವ ರೀತಿ ಅರ್ನ್ ಮಾಡ್ಕೊಬೋದು ಅಂದ್ಬಿಟ್ಟು ಅದ್ರದ್ದು ಕೂಡ ಇಲ್ಲೇ ಪೂರ್ತಿ ಡೀಟೇಲ್ಸ್ ಇರುತ್ತೆ. ಇನ್ನು ಈ ವಿಡಿಯೋದು ಈ ಥರ ಡೀಟೇಲ್ಸ್ ಇರುತ್ತೆ. ಇನ್ನು ಒಂದು ಜಾಸ್ತಿ ವ್ಯೂಸ್ ಆಗಿರೋದು ಒಂದು ವಿಡಿಯೋ ಇದೆ, ಅದ್ರದ್ದನ್ನು ತೋರಿಸ್ತೀನಿ. ಇದು ಕಮ್ಮಿ ವ್ಯೂಸ್ ಆಗಿರೋದಕ್ಕೆ 11 ರೂಪೀಸ್ ಬಂದಿದೆ. ನೋಡೋಣ, ಅದು 1600 ವ್ಯೂಸ್ ಆಗಿದೆ ಅಲ್ವಾ. ನಂದು ಚಾನಲ್ ಮಾನಿಟೈಸೇಷನ್ ಆಗಿದೆ ಅಂತ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ, ಅದ್ರದ್ದು ಮೋಸ್ಟ್ಲಿ ಅದನ್ನು ನಾನು ಎಲ್ಲ ಕಡೆ ಹಾಕಿದ್ದಕ್ಕೆ ನಿಜ ಹೇಳ್ತಿದ್ದಾಳೋ ಸುಳ್ಳು ಹೇಳ್ತಿದ್ದಾಳೋ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ಎಲ್ಲರೂ ನೋಡಿಬಿಟ್ಟಿದ್ದಾರೆ. ಹಂಗಾಗಿ ಅದು ಜಾಸ್ತಿ ವ್ಯೂಸ್ ಆಗಿದೆ. ಇನ್ನು ಇದನ್ನು ಓಪನ್ ಮಾಡಿಕೊಂಡ್ರೆ ಸೇಮ್ ಇದರಲ್ಲೂ ಅಷ್ಟೇ ಚಾನಲ್ ಪರ್ಫಾರ್ಮೆನ್ಸ್ ಮೇಲೆ ಹೋಗಿ ಕ್ಲಿಕ್ ಮಾಡಿಕೊಂಡ್ರೆ ಪೂರ್ತಿ ಡೀಟೇಲ್ಸು ನಮಗೆ ಓಪನ್ ಆಗುತ್ತೆ. ಚಾನಲ್ ಪರ್ಫಾರ್ಮೆನ್ಸ್ ರ್ಯಾಂಕಿಂಗು 1 ಇದೆ ಅಷ್ಟೇ. ರ್ಯಾಂಕಿಂಗ್ ಬಂದು ಇನ್ನು 1600ಕ್ಕೆ ವ್ಯೂಸ್ ಆಗಿದೆ. ವಾಚ್ ಟೈಮ್ ಬಂದು ಇದಕ್ಕೆ ನೋಡಿ 70 ಬಂದಿದೆ. 18 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು ಇದಕ್ಕೆ 76 ರೂಪೀಸ್ ಅಮೌಂಟ್ ಬಂದಿದೆ ನನಗೆ. ಇದೊಂದೇ ವೀಡಿಯೋಗೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಸಿಕ್ಕಿರೋದು. ಇದೇ ಥರ ವೀಡಿಯೋಸು ಚೆನ್ನಾಗಿ ವ್ಯೂಸ್ ಆದರೆ ಅರ್ನ್ ಚೆನ್ನಾಗಿ ಮಾಡ್ಕೊಬೋದು. ಆದಷ್ಟು ನಮ್ಮ ಗಮನನ ವೀಡಿಯೋಸ್ನ ಯಾವ ರೀತಿ ಚೆನ್ನಾಗಿ ಮಾಡ್ಬೋದು ಅಂತ ನೋಡ್ಕೊಬೇಕು. ಇದರಲ್ಲಿ ನೋಡಿ ಬ್ರೌಸ್ ಫೀಚರ್ಸ್ ಬಂದು 66% ಇದೆ. ಚಾನಲ್ ಪೇಜಸ್ 16% ಇದೆ. ಸಜೆಸ್ಟ್ ವಿಡಿಯೋ 5% ಇದೆ. ಎಕ್ಸ್ಟರ್ನಲ್ 3% ಇದೆ. ಅದರ್ಸ್ ಬಂದು 7.7 ಇದೆ ಅಷ್ಟೇ. ಇದರಲ್ಲಿ ವೀಡಿಯೋಸು ಫುಲ್ಲು ಎಲ್ಲ ಡೀಟೇಲ್ಸು ಇಲ್ಲಿರುತ್ತೆ. ಎಕ್ಸ್ಟರ್ನಲ್ ಸೈಟ್ ಆರ್ ಆ್ಯಪ್ಸ್ ಅಂತ ಇದೆ ಅಲ್ವಾ, ವಾಟ್ಸಪ್ಪು 63% ಇದೆ. ಇನ್ಸ್ಟಾಗ್ರಾಮ್ ಕಡೆಯಿಂದ 16% ನೋಡಿದ್ದಾರೆ. ಮತ್ತು ಫೇಸ್ಬುಕ್ಕಿಂದ 7.7% ಜನ ನೋಡಿದ್ದಾರೆ. ಅದೇ ನಾನು ಹೇಳ್ದಾಗೆ ಏನಾಗಿದೆ, ಚಾನಲ್ ನಿಜ ಹೇಳ್ತಿದ್ದಾಳೆ ಸುಳ್ಳು ಹೇಳ್ತಿದ್ದಾಳೆ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ನೋಡಿರೋ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಇದನ್ನು ಅಷ್ಟೇ ಎಂಗೇಜ್ಮೆಂಟ್ಸಲ್ಲಿ ಹೋದ್ರೂ ಹೈಪ್ ನೋಡಿ ಇದಕ್ಕೆ 69.1K ಪಾಯಿಂಟ್ಸ್ ಬಂದಿದೆ. 47 ಮೆಂಬರ್ಸು ಹೈಪ್ ಮಾಡಿದ್ದಾರೆ. ನೋಡಿ ಅಲ್ಲ, ಈ ಥರ ಹೈಪ್ ಮಾಡಿದ್ರೆ ವ್ಯೂಸು ಚೆನ್ನಾಗಿ ಬರುತ್ತೆ. ಪ್ಲೀಸ್ ಎಲ್ಲರೂ ದಯವಿಟ್ಟು ವೀಡಿಯೋನ ನೋಡಿ ಹೈಪ್ ಮಾಡಿ, ನಿಮ್ಮ ಗಂಟೇನು ಕಳ್ಕೊಳ್ಳಲ್ಲ, ಓಕೆನಾ. ಪ್ಲೀಸ್ ಇದೊಂದು ರಿಕ್ವೆಸ್ಟು. ಸಬ್ ಅಂದರೆ ಚಾನಲ್ ಮೊನೋ ಆಗಿರೋರಿಗೆ ಯೂಸ್ ಆಗುತ್ತೆ. ಅದು ನೋ ವ್ಯೂವರ್ಸ್ ಬಂದು 58% ಇದೆ. ಕ್ಯಾಶುಯಲ್ ವ್ಯೂವರ್ಸ್ ಬಂದು 34 ಇದೆ. ಇನ್ನು ನಾರ್ಮಲ್ ವ್ಯೂಸ್ ನೋಡೋರು ಬರೀ 7% ಇದ್ದಾರೆ ಅಷ್ಟೇ. ನೋಡಿ ಅಂದರೆ ಸಬ್ ಆಗಿರೋರು ನೋಡಿರೋದೇ ಕಮ್ಮಿ, ವಯಸ್ಸಾಗಿರೋರು ಅಂತೀನಿ, ಹೊಸ್ದಾಗಿ ನೋಡಿರೋರೆ ಜಾಸ್ತಿ. ಇನ್ನು ನನ್ನ ವೀಡಿಯೋನ ಬಂದು 25 to 35 ಇಯರ್ಸ್ ಇರೋರು ಜಾಸ್ತಿ ನೋಡ್ತಾ ಇದ್ದಾರೆ, ಅದೊಂದು ಖುಷಿ. ಇನ್ನು ಹುಡುಗರಿಗೆ ಬಂದರೆ ಹುಡುಗಿರೇ ಜಾಸ್ತಿ ವೀಡಿಯೋಸ್ನ ನೋಡಿದ್ದಾರೆ. ಹೋ ಮೈ ಗಾಡ್, ಹುಡುಗಿರು ಜಾಸ್ತಿ ನೋಡ್ತಾರೆ ಅಂದರೆ ಒಂಥರ ಖುಷಿ. ಹುಡುಗರು ಅಂದರೆ ಒಂದು ಕ್ಯೂರಿಯಾಸಿಟಿಗೆ ನೋಡಿರ್ತಾರೆ, ಬಟ್ ಹುಡುಗಿರು ನೋಡಿದರೆ ಅದೊಂಥರ ಖುಷಿ. ಅಂದರೆ ಹುಡುಗಿರು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಖುಷಿ ಆಯಿತು ನನಗೆ. ಈ ಥರ ವೀಡಿಯೋದು ಪೂರ್ತಿ ಡೀಟೇಲ್ಸ್ ಇರುತ್ತೆ. ಇದರಲ್ಲೂ ಅಷ್ಟೇ ನಾಟ್ ಸಬ್ಸ್ಕ್ರೈಬ್ಡು 63% ನೋಡಿದ್ದಾರೆ. ಸಬ್ಸ್ಕ್ರೈಬ್ ಆಗಿರೋರು 36% ಅಷ್ಟೇ ನೋಡಿರೋದು. ನಮಗೆ ಹೊಸೊಬ್ಬರು ಸಪೋರ್ಟ್ ಮಾಡ್ತಾರೆ ಅನ್ನೋದೇ ನಿಜ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.
ನೋಡ್ಕೊಂಬಂದ್ರಿ ಅಲ್ವಾ ವಿಡಿಯೋನ. ನನಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನನ್ನ ಕೈಲಾದ ಮಟ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನು ನಂದು 1600 ವ್ಯೂಸ್ ಆಗಿರೋ ವೀಡಿಯೋಗೆ ಬಂದು 80 ರೂಪೀಸ್ ಬಂದಿದೆ. ಇನ್ನು ನಾರ್ಮಲಾಗಿ ಒಂದು ವಿಡಿಯೋ ತೋರಿಸ್ತಾ ಅಲ್ವಾ 8 ರಿಂದ 9 ರೂಪಾಯಿ ಬಂದಿದೆ ಅಷ್ಟೇ. 100, 150, 200 ವ್ಯೂಸ್ ಬಂದರೆ ಒಂದು 8 ರಿಂದ 9 ರೂಪಾಯಿ ಈ ಥರ ನಮ್ಮ ವೀಡಿಯೋಗೆ ಅಮೌಂಟ್ ಬರುತ್ತೆ. ಸೊ ವೀಡಿಯೋಸು ಎಷ್ಟು ಚೆನ್ನಾಗಿ ವ್ಯೂಸ್ ಬರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಅಮೌಂಟ್ ಬರುತ್ತೆ. ಡಾಲರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆದಷ್ಟು ನಮ್ಮ ಗಮನ ಎಲ್ಲ ನಾವು ವೀಡಿಯೋಸ್ನ ವ್ಯೂಸ್ ಯಾವ ರೀತಿ ಬರ್ಸ್ಕೋಬೇಕು, ಅಂದರೆ ನಾವೇನು ತಪ್ಪು ಮಾಡ್ತಾ ಇರ್ತೀವಿ, ವೀಡಿಯೋಸು ಏನಕ್ಕೆ ವ್ಯೂಸ್ ಆಗ್ತಾ ಇಲ್ಲ ಇದನ್ನು ತಿಳ್ಕೊಬೇಕಾಗುತ್ತೆ. ಇದನ್ನು ನಾವೇನು ಬೇರೆಯವ್ರ ಹತ್ರ ಹೋಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ YT ಅವರೇ ಎಲ್ಲ ಇನ್ಫಾರ್ಮೇಷನ್ ಕಳಿಸ್ತಾರೆ. ಇನ್ನು YT ಸ್ಟುಡಿಯೋದಲ್ಲಿ ಅವಾಗವಾಗ ನಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ರಿಲೇಟೆಡ್ ಆಗಿ, ಈ ಥರ ವೀಡಿಯೋಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಅವ್ರ ಕಡೆಯಿಂದನೇ ಕಳಿಸ್ತಾರೆ. ಸೊ ನಾವು ಅದನ್ನು ನೋಡಿಕೊಂಡು ನಮ್ಮ ಕೈಲಾದಷ್ಟು ನಾವು ವೀಡಿಯೋನ ಇಂಪ್ರೂವ್ ಮಾಡ್ಕೊಬೇಕಾಗುತ್ತೆ. ವಿಡಿಯೋ ಇಂಪ್ರೂವ್ಮೆಂಟ್ ಅಂದರೆ ಏನಿಲ್ಲ, ಕಂಟೆಂಟು ಚೆನ್ನಾಗಿರಬೇಕು. ಇವಾಗ ನಮ್ಮದೇ ನೋಡಿ ವ್ಲಾಗ್ಸು ಒಂದು 100, 120, 130 ವ್ಯೂಸ್ ಆಗ್ತಾಯಿತ್ತು. ಸೊ ಈ YT ಟಿಪ್ಸು YT ಬಗ್ಗೆ ಸ್ವಲ್ಪ ಹೇಳ್ತಿರ್ಬೇಕಾದ್ರೆ 200, 250, 300, 400 ಈ ಥರ ವ್ಯೂಸ್ ಬರ್ತಿದೆ. ಇಷ್ಟೇ ವ್ಯತ್ಯಾಸ. ಅದೇ ಜನ ಏನನ್ನ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಇರ್ತಾರೋ ಆ ಥರ ವೀಡಿಯೋಸ್ನ ಮಾಡಿ ಹಾಕಿ. ವ್ಲಾಗ್ಸು ಏನಿಲ್ಲ, ಇವಾಗ ವ್ಯೂಸ್ ಬರಲ್ಲ ನಮಗೆ, ಮುಂದೆ ನಮ್ಮ ಚಾನಲ್ ಒಂದಿನ ಗ್ರೌತ್ ಆಗೇ ಆಗುತ್ತೆ. ಆ ಟೈಮಲ್ಲಿ ಹಳೆ ವೀಡಿಯೋಸ್ನು ಎಲ್ಲರೂ ತೆಗೆದು ನೋಡ್ತಾರೆ. ಕಾರಣಾಂತರಗಳಿಂದ ನನಗೆ ವ್ಲಾಗ್ಸ್ನ ಮಾಡೋದಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ಈ ಥರ ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ನನ್ನ ಕೈಲಾದಷ್ಟು ನಿಮ್ಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ನನ್ನ ಕೈಲಾದಷ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಎಲ್ಲರೂ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ, ಹೈಪ್ ಮಾಡಿ. ಇನ್ನೂ ಬೇರೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಒಂದು ಕಮೆಂಟ್ ಹಾಕಿದ್ರೆ ಸಾಕು, ನಾನು ನಿಮ್ಮ ಕಮೆಂಟ್ಗೆ ರೆಸ್ಪಾನ್ಸ್ ಮಾಡಿ ಆ ಥರ ವೀಡಿಯೋನೇ ಮಾಡಿ ಹೇಳಬೇಕಂದ್ರೆ ಹೇಳ್ತೀನಿ, ಇಲ್ಲಾಂದರೆ ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ನೆನೆಸ್ಕೊತಾ ಇರಿ, ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.